ಹೆಣ್ಣನ್ನು ಪೂಜಿಸೋ ಭೂಮಿಯಲ್ಲಿ ಈ ನೀತಿ ಸರಿಯೇ ಯೋಚಿಸಿರಿ. ಮಧುಗಿರಿ ತಾಲೂಕಿನ ದೊಡ್ಡ ದಳವಟ್ಟ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಸಹ ಶಿಕ್ಷಕ ಸಂಜೀವ್ ಮೂರ್ತಿ ಮಕ್ಕಳ ಜೊತೆ ಅಸಭ್ಯ ವರ್ತನೆ ಹಾಗೂ ಶಾಲೆಯ ಹೆಣ್ಣು ಮಕ್ಕಳನ್ನ ಮೈಮುಟ್ಟಿ ಮಾತಾಡ್ತಾ ಇದ್ದ ಎಂಬ ಆರೋಪದಡಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ವೇದಾಂತ ನುಡಿವ ನಾಡಿನಲ್ಲಿ ಹೀಗೇಕೆ ನೀವು ಬಾಳುವಿರಿ. ಸರ್ಕಾರಿ ಶಾಲೆಯ ಸಹ ಶಿಕ್ಷಕನಾಗಿದ್ದ ಎಆರ್ ಸಂಜೀವ್ ಮೂರ್ತಿ ವಿರುದ್ಧ ಮಕ್ಕಳ ಸಹಾಯವಾಣಿ 1098ಕ್ಕೆ ಕರೆ ಬಂದಿತ್ತು. ಈ ಹಿನ್ನೆಲೆ ಶಾಲೆಗೆ ಭೇಟಿ ನೀಡಿ ಸಮಾಲೋಚಿಸಿದಾಗ 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿನಿಯರನ್ನ ಗಂಡು ಮಕ್ಕಳು ಇಲ್ಲದ ವೇಳೆಯೇ ಮೈಮುಟ್ಟಿ, ರಟ್ಟೆ ಒತ್ತುವುದು, ಕೆನ್ನೆ ಚಿವುಟುವುದು, ಬೆನ್ನು ಸವರುವುದು ಹಾಗೂ ಶೌಚಾಲಯಕ್ಕೆ ಹೋಗುವಾಗ ಅಸಭ್ಯವಾಗಿ ವರ್ತಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದೆ ಎಂದು ತಿಳಿದುಬಂದಿದೆ. ಆತನ ವರ್ತನೆ ಬಗ್ಗೆ ಶಾಲಾ ಮುಖ್ಯ ಶಿಕ್ಷಕ ಹನುಮಯ್ಯ, ಬಿಇಒ, ಸಿಇಒ, ಆರ್ಸಿಪಿ ಅವರಿಗೆ ತಿಳಿಸಿ ಮೇಲಾಧಿಕಾರಿಗಳ ಸೂಚನೆಯಂತೆ ಕೊಡಗೇನಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿತ್ತು. ದೂರಿನ ಮೇರೆಗೆ ಪಿಎಸ್ಐ ಶ್ರೀನಿವಾಸ್ ಪ್ರಸಾದ್ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹೀಗಾಗಿ ಶಿಕ್ಷಕನ ವೇಷದಲ್ಲಿದ್ದ ಕಾಮುಕ ಇದೀಗ ಜೈಲು ಪಾಲಾಗಿದ್ದಾನೆ. ಸಿರಾಜ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.